ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಹೊಯ್ಸಳ ಕ್ಲಾಸಸ್. ಕಲಿಕೆಯ ಹೊಸ ಲೋಕಕ್ಕೆ ತಮ್ಮನ್ನು ಸ್ವಾಗತ ಮಾಡಿಕೊಳ್ಳುತ್ತಾ, ನಿನ್ನೆಯ ತರಗತಿಯಲ್ಲಿ ನಾವು 9ನೇ ತರಗತಿಯ ಪಠ್ಯ ಪುಸ್ತಕ ಆಧಾರಿತವಾಗಿರುವಂಥ ಮಧ್ಯಕಾಲೀನ ಭಾರತ ದೆಹಲಿ ಸುಲ್ತಾನರ ಬಗ್ಗೆ ನಾವು ನೋಡ್ತಾ ಇದ್ವಿ. ಈ ದೆಹಲಿ ಸುಲ್ತಾನರಲ್ಲಿ ಮುಖ್ಯವಾಗಿ 5 ಸಂತತಿಗಳು ಆಳ್ವಿಕೆ ಮಾಡ್ತಾ ಇದ್ವಿ. ನಿನ್ನೆಯ ತರಗತಿಯಲ್ಲಿ ನೋಡಿದ್ವಿ. ಗುಲಾಮಿ, ಖಿಲ್ಜಿ, ಸೈಯದ್ ಮತ್ತು ಲೋಧಿ. ನಿನ್ನೆಯ ತರಗತಿಯಲ್ಲಿ ಮೊದಲ ಸಂತತಿ ಆದಂತಹ ಗುಲಾಮಿ ಸಂತತಿ ಬಗ್ಗೆ ನೋಡ್ತಾ ಇದ್ವಿ. ಆ ಗುಲಾಮಿ ಸಂತತಿಯಲ್ಲಿ ಗುಲಾಮಿ ಸಂತತಿಯ ಸ್ಥಾಪಕನಾದಂತಹ ಕುತುಬುದ್ದೀನ್ ಐಬಕ್ ಹಾಗೂ ಅವನ ನಂತರ ಬಂದಂತ ಇಲ್ತಮಿಷ್ ಬಗ್ಗೆ ನಾವು ನೋಡಿದ್ವಿ. ಇವತ್ತಿನ ನಾವು ನಂತರದಲ್ಲಿ ಆಳ್ವಿಕೆ ಮಾಡಿರುವಂತ ರಜಾ ಸುಲ್ತಾನ್ ಹಾಗೂ ಘಿಯಾಸುದ್ದೀನ್ ಬಲ್ಬನ್ ಬಗ್ಗೆ ಇವತ್ತು ಅಧ್ಯಯನ ಮಾಡೋಣ. ಯಾರೆಲ್ಲ ನಮ್ಮ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ತರಗತಿ ಇಷ್ಟವಾದಲ್ಲಿ ಲೈಕ್ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಆರಂಭ ಮಾಡೋಣ. ನಿನ್ನೆಯ ಅವಧಿಯಲ್ಲಿ ಏನ್ ಮಾಡ್ತೀವಿ? ಗುಲಾಮಿ ಸಂತತಿಯಲ್ಲಿ ಇಲ್ತಮಿಷ್ ಆಳ್ವಿಕೆಯ ನಂತರ ರುಕ್ನುದ್ದೀನ್ ಫಿರೋಜ್ ಏನ್ ಮಾಡ್ತಾರ ಅಂದ್ರೆ ಆಳ್ವಿಕೆ ನಡೆಸ್ತಾನೆ. ಆದ್ರೆ ರುಕ್ನುದ್ದೀನ್ ಫಿರೋಜ್ ಬಹಳ ದಿನಗಳವರೆಗೆ ಆಳ್ವಿಕೆಯನ್ನ ನಡೆಸೋದಿಲ್ಲ. ಯಾಕೆಂದ್ರೆ ಇವನು ಅಸಮರ್ಥ ದೊರೆ ಆಗಿರ್ತಾನೆ. ಅಸಮರ್ಥ ಸುಲ್ತಾನ್ ಆಗಿರೋದ್ರಿಂದ ಇವನ ನಂತರದಲ್ಲಿ ಏನ್ ಮಾಡ್ತಾರ ಅಂದ್ರ ರಜಿಯಾ ಸುಲ್ತಾನ್. ಈ ರಜಾ ಸುಲ್ತಾನ್ ಇಲ್ತಮಿಷನ ಮಗಳಾಗಿರ್ತಾಳೆ. ಈ ರಜಾ ಸುಲ್ತಾನ್ ಏನ್ ಮಾಡ್ತಾಳಂದ್ರ ಆಳ್ವಿಕೆಯನ್ನ ನಡೆಸ್ತಾಳೆ. ಸುಮಾರು 1236ರಿಂದ 1240ರವರೆಗೆ ಏನ್ ಮಾಡ್ತಾಳಂದ್ರ ಆಳ್ವಿಕೆಯನ್ನು ನಡೆಸ್ತಾಳೆ ಈ ರಜಾ ಸುಲ್ತಾನ್. 1236ರಲ್ಲಿ ಏನ್ ಮಾಡ್ತಾಳಂದ್ರ ರಜಾ ಸುಲ್ತಾನ್ ಸುಲ್ತಾನೆ ಆಗಿ ಹೊರಹೊಮ್ತಾಳೆ, ಸುಲ್ತಾನ್ ಆಗ್ತಾಳೆ. ಇವರ ಬಗ್ಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಏನಾಗುತ್ತೆ ಅಂದ್ರೆ, ದೆಹಲಿಯ ಸಿಂಹಾಸನವನ್ನ ಏರಿದಂತ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ಞಿಯಾಗಿ ಹೊರಹೊಮ್ತಾಳೆ. ದೆಹಲಿಯ ಸಿಂಹಾಸನವನ್ನೇರಿದ ಮೊದಲ ಸುಲ್ತಾನೆ. ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಇದು. ಮೊದಲ ಸುಲ್ತಾನೆಯಾಗಿ ರಜಾ ಸುಲ್ತಾನ್ ದೆಹಲಿಯನ್ನ ಆಳ್ವಿಕೆ ನಡೆಸ್ತಾಳೆ. ಸುಮಾರು 3 ವರ್ಷ 6 ತಿಂಗಳು 6 ದಿವಸಗಳವರೆಗೆ ಏನ್ ಮಾಡ್ತಾಳಂದ್ರ ದೆಹಲಿಯಲ್ಲಿ ತನ್ನ ಸಿಂಹಾಸನವನ್ನ ಏರಿ ಏನ್ ಮಾಡ್ತಾಳಂದ್ರ ಆಳ್ವಿಕೆ ನಡೆಸ್ತಾಳೆ. ದೆಹಲಿಯಲ್ಲಿ ತನ್ನ ಆಳ್ವಿಕೆ ಅವಧಿಯಲ್ಲಿ ಅನೇಕ ಸುಧಾರಣೆಗಳನ್ನ ಇವಳು ಏನ್ ಮಾಡ್ತಾಳಂದ್ರ ತರ್ತಾಳೆ. ರಾಜ್ಯದ ಆಡಳಿತ ದೃಷ್ಟಿಯಿಂದ ಪ್ರಧಾನಮಂತ್ರಿ ಹುದ್ದೆಯನ್ನ ಹಾಗೂ ದಂಡನಾಯಕನನ್ನಾಗಿ ಪ್ರಧಾನಮಂತ್ರಿ, ದಂಡನಾಯಕ ಹಾಗೂ ಅಶ್ವಪಡೆ ಮುಖ್ಯಸ್ಥ, ಹೀಗೆ ಆಡಳಿತ ದೃಷ್ಟಿಯಿಂದ ಅನೇಕ ಸುಧಾರಣೆಗಳನ್ನ ಇವಳು ತರ್ತಾಳೆ. ಇವಳ ಬಗ್ಗೆ ಇಂಪಾರ್ಟೆಂಟ್ ಆಗಿ ನೋಡೋದಾದ್ರೆ, ಇವಳು ನಾಣ್ಯಗಳನ್ನ ಹೊರಡಿಸ್ತಾಳೆ. ಇವಳು ಹೊರಡಿಸಿರುವಂತ ನಾಣ್ಯದ ಹೆಸರು ಏನಂತ ಕೇಳಿದರೆ ರಜಿಯಾತಲ್ ದುನಿಯಾ ಎಂಬ ನಾಣ್ಯಗಳನ್ನ ಹೊರಡಿಸ್ತಾಳೆ. ಇವಳಿಗೆ ಒಂದು ಬಿರುದನ್ನ ಸಹ ಇರ್ತದೆ. ಈ ಬಿರುದು ಯಾವುದಂದ್ರ ನಸರತ್ ಎಂಬ ಬಿರುದನ್ನ ಇವಳು ಹೊಂದಿರ್ತಾಳೆ. ನಸರತ್ ಎಂಬ ಬಿರುದು, ರಜಿಯಾತಲ್ ದುನಿಯಾ ಎಂಬ ನಾಣ್ಯನ್ನ ಇವಳು ಹೊರಡಿಸಿರುತ್ತಾಳೆ. ಯಾಕೂತ್ ಜಮಾಲುದ್ದೀನ್ ಎಂಬ ವ್ಯಕ್ತಿಯನ್ನ ಏನ್ ಮಾಡ್ತಾಳಂದ್ರೆ ಇವಳು ಅಶ್ವಪಡೆಯ ಮುಖ್ಯಸ್ಥನನ್ನಾಗಿ ನೇಮಕವನ್ನು ಮಾಡ್ತಾಳೆ. ಈ ಅಶ್ವಪಡೆಯ ಮುಖ್ಯಸ್ಥನನ್ನಾಗಿ ಏನ್ ಯಾಕೂತ್ ಜಮಾಲುದ್ದೀನ್ ನೇಮಕ ಮಾಡ್ತಾಳೆ, ಇದು ಆ ದೆಹಲಿಯಲ್ಲಿ ವಿವಾದಾತ್ಮಕ ನೇಮಕಾತಿಯಾಗಿ ಹೊರಹೊಮ್ಮತೈತಿ. ವಿವಾದಾತ್ಮಕ ನೇಮಕಾತಿ
ಆಗ್ತೈತಿ. ಇವಳ ಆಡಳಿತ ಅವಧಿಯಲ್ಲಿ ಅಶ್ವಪಡೆಯ ಮುಖ್ಯಸ್ಥನಾಗಿರುವಂತ ಯಾಕೂಬುದ್ದೀನ್ ಜಮಾಲುದ್ದೀನ್ ಹಾಗೂ ರಜಿಯಾಳಿಗೆ ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ಸುಳ್ಳು ಸುದ್ದಿಯನ್ನ ತನ್ನ ದೆಹಲಿಯಲ್ಲಿ ಹಬ್ಬಿಸ್ತಾರೆ. ಅನೇಕ ಸುತ್ತಮುತ್ತಲಿನ ಅನೇಕ ರಾಜ್ಯಪಾಲರಿಗೆ ಪತ್ರವನ್ನು ಬರೀತಾರೆ. ಇವಳು ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿದ್ದಾಳೆ ಈ ಯಾಕೂಬ್ ಜಮಾಲುದ್ದೀನ್. ಈ ಯಾಕೂಬ್ ಜಮಾಲುದ್ದೀನ್ ಅಬಿಸಿನಿಯಾದ ಗುಲಾಮನಾಗಿರ್ತಾನೆ. ಈ ಅಬಿಸಿನಿಯಾದ ಗುಲಾಮನಾಗಿರುವಂತ ಯಾಕೂಬ್ ಜಮಾಲುದ್ದೀನ್ ಹಾಗೂ ರಜಿಯಾಳಿಗೆ ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ತನ್ನ ದೆಹಲಿ ಸುಳ್ಳು ಎಬ್ಬಿಸಿ ಅನೇಕ ರಾಜ್ಯಪಾಲರಿಗೆ ಏನ್ ಮಾಡ್ತಾರಂದ್ರ ಪಾಲರಿಗೆ ಪತ್ರವನ್ನ ಬರೀತಾರೆ. ಪತ್ರವನ್ನ ಬರೆದ್ರು. ಅದರಲ್ಲಿ ಬಟೆಂಡಾದ ರಾಜ್ಯಪಾಲ ಏನ್ ಮಾಡ್ತಾನಂದ್ರ ರಾಜ್ಯಪಾಲನಾದಂತ ಮಲ್ಲಿಕ್ ಅಲ್ತೂನಿಯಾ ಯಾರಂದ್ರೆ ಮಲ್ಲಿಕ್ ಅಲ್ತೂನಿಯಾ ಏನ್ ಮಾಡ್ತಾನಂದ್ರೆ ಮಲ್ಲಿಕ್ ಅಲ್ತೂನಿಯಾ ರಜಿಯಾಳನ್ನ ಸೋಲಿಸಿದ. ನಂತರ ಈ ಅಲ್ತೂನಿಯಾ ಏನ್ ಮಾಡ್ತಾನಂದ್ರ ಈ ಅಲ್ತೂನಿಯಾ ಹಾಗೂ ರಜಿಯಾ ವಿವಾಹ ಆಗ್ತಾರೆ. ವಿವಾಹವಾಗಿ ದೆಹಲಿಯ ಆಕ್ರಮಣಕ್ಕೆ ಏನ್ ಮಾಡ್ತಾನಂದ್ರ ಮುಂದಾಗುತ್ತಾರೆ. ದೆಹಲಿಯ ಆಕ್ರಮಣಕ್ಕೆ ಮುಂದಾಗಿ ತನ್ನ ಸ್ವಂತ ಸೈನಿಕರಿಂದನೇ ಏನ್ ಮಾಡ್ತಾಳಂದ್ರ ರಜಿಯಾ ಹತ್ಯೆ ಆಗ್ತಾಳೆ. ರಜಿಯಾ ಹತ್ಯೆ ಯಾರಿಂದ ಆಗ್ತದೆ ಅಂದ್ರ ತನ್ನ ಸ್ವಂತ ಸೈನಿಕರಿಂದ ಏನಾಗ್ತತಿ ಅಂದ್ರ ರಜಿಯಾ ಹತ್ಯೆ ಆಗ್ತತಿ. ಇಲ್ಲಿಗೆ ಈ ರಜಿಯಾ ಸುಲ್ತಾನ್ನ ಆಳ್ವಿಕೆ ಕೊನೆಗೊಳ್ಳುತ್ತದೆ. ರಜಿಯಾ ಸುಲ್ತಾನ್ 1236ರಿಂದ 1240ರವರೆಗೆ ತನ್ನ ಆಳ್ವಿಕೆಯನ್ನು ಆರಂಭ ಮಾಡ್ತಾಳೆ. 1236ರಲ್ಲಿ ಸುಲ್ತಾನೆ ಆಗ್ತಾಳೆ. ಹಾಗೆ ಸುಲ್ತಾನೆ ಆಗಿ ದೆಹಲಿಯನ್ನ ಸಿಂಹಾಸನ ಏರಿದಂತ ಮೊಟ್ಟ ಮೊದಲ ಸುಲ್ತಾನೆ ಅಥವಾ ಸಾಮ್ರಾಜ್ಞಿ ಆಗ್ತಾಳೆ. ಸುಮಾರು 3 ವರ್ಷ 6 ತಿಂಗಳು 6 ದಿವಸಗಳ ಕಾಲ ಏನ್ ಮಾಡ್ತಾಳೆ ಅಂದ್ರೆ ತನ್ನ ಆಳ್ವಿಕೆಯನ್ನು ನಡೆಸ್ತಾಳೆ. ಆಡಳಿತ ದೃಷ್ಟಿಯಲ್ಲಿ ಅನೇಕ ಸುಧಾರಣೆಗಳನ್ನು ತಂದು ಪ್ರಧಾನಮಂತ್ರಿ ದಂಡನಾಯಕ ಅಶ್ವಪಡೆಯನ್ನಾಗಿ ನೇಮಕವನ್ನು ಮಾಡ್ತಾಳೆ. ಗಂಡು ಮಕ್ಕಳ ಅಂದ್ರೆ ಪುರುಷರ ವೇಷ ಧರಿಸಿ ಬಹಳ ವೀರಾವೇಶದಿಂದ ಹೋರಾಟವನ್ನ ಮಾಡ್ತಾಳೆ ಮತ್ತು ಆಳ್ವಿಕೆಯನ್ನು ಕೂಡ ನಡೆಸ್ತಾಳೆ. ನಂತರದಲ್ಲಿ ತಾನು ನಾಣ್ಯಗಳನ್ನ ಹೊರಡಿಸ್ತಾಳೆ. ಆ ನಾಣ್ಯದ ಹೆಸರು ರಜಿಯಾತಲ್ ದುನಿಯಾ. ಅವಳಿಗೊಂದು ಬಿರುದು ಇರ್ತತಿ, ನಸರತ್ ಎಂಬ ಬಿರುದನ್ನು ಹೊಂದಿರ್ತಾಳೆ. ಹಾಗೂ ಅಬಿಸಿನಿಯಾದ ಗುಲಾಮನಾಗಿರುವಂತ ಯಾಕೂಬ್ ಜಮಾಲುದ್ದೀನ್ ತನ್ನ ಅಶ್ವಪಡೆಯ ಮುಖ್ಯಸ್ಥನ ಮಾಡ್ತಾಳೆ. ಈ ಜಮಾಲುದ್ದೀನ್ ಮತ್ತು ರಜಿಯಾ ಇಬ್ಬರ ನಡುವೆ ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ಅನೇಕ ರಾಜ್ಯಪಾಲರಿಗೆ ಪತ್ರವನ್ನು ಬರೆದು ಅದರಲ್ಲಿ ಬಟೆಂಡಾದ ರಾಜ್ಯಪಾಲನಾಗಿರುವಂತ ಮಲ್ಲಿಕ್ ಸುಲ್ತಾನ್ ಏನ್ ಮಾಡ್ತಾನಂದ್ರ ಮಲ್ಲಿಕ್ ಅಲ್ತೂನಿಯಾ ರಜಿಯಾಳನ್ನ ಸೋಲಿಸಿ ವಿವಾಹವಾಗಿ ದೆಹಲಿಯ ಆಕ್ರಮಣಕ್ಕೆ ಮುಂದಾಗಿ ತನ್ನ ಸ್ವಂತ ಸೈನಿಕರಿಂದ ಏನ್ ಮಾಡ್ತಾಳಂದ್ರೆ ರಜಿಯಾ ಹತ್ಯೆ ಆಗ್ತಾಳೆ. ತನ್ನ ಸ್ವಂತ ಸೈನಿಕರಿಂದ ರಜಿಯಾ ಹತ್ಯೆ ಆಗ್ತಾಳೆ. ಇದು ರಜಿಯಾ ಸುಲ್ತಾನ್ನ ಆಳ್ವಿಕೆ. ರಜಿಯಾ ಸುಲ್ತಾನ ನಂತರದಲ್ಲಿ ಬಂದಂತ ಮತ್ತೊಬ್ಬ ಸುಲ್ತಾನ ಯಾರಂದ್ರೆ
ಗಿಯಾಸುದ್ದೀನ್ ಬಲ್ಬನ್. ಗಿಯಾಸುದ್ದೀನ್ ಬಲ್ಬನ್ ಸುಮಾರು 1266ರಿಂದ 1286ರವರೆಗೆ ಏನ್ ಮಾಡ್ತಾನಂದ್ರ ದೆಹಲಿಯನ್ನ ಆಳ್ವಿಕೆಯನ್ನ ನಡೆಸ್ತಾನೆ. ದೆಹಲಿಯಲ್ಲಿ ಏನಾಗಿರ್ತಾನಂದ್ರೆ ದೆಹಲಿಯಲ್ಲಿ ಇವನು ಇಲ್ತಮಶನ ಗುಲಾಮನಾಗಿರ್ತಾನೆ. ಅತ್ಯಂತ ಸ್ವಾಮಿನಿಷ್ಠೆ, ಪ್ರಾಮಾಣಿಕತೆಯಿಂದ, ಬುದ್ಧಿಮತೆಯಿಂದ, ಅನೇಕ ಸದ್ಗುಣಗಳಿಂದ ಏನ್ ಮಾಡ್ತಾನಂದ್ರೆ ದೆಹಲಿಯನ್ನ ಆಳ್ವಿಕೆಯನ್ನ ಮಾಡ್ತಾನೆ. ದೆಹಲಿಯಲ್ಲಿ ಏನಾಗಿರ್ತಾನಂದ್ರೆ ಇವನು ಇಲ್ತಮಶನ ಗುಲಾಮನಾಗಿರ್ತಾನೆ. ನಂತರ ಅನೇಕ ಒಳ್ಳೆಯ ಗುಣಗಳಿಂದ ಏನಾಗುತ್ತೆ ಸಂತತಿಯ ತುರ್ಕಿ ಗುಲಾಮರ ಸದಸ್ಯನಾಗ್ತಾನೆ. ರಜಿಯಾ ಸುಲ್ತಾನ್ನ ಆಸ್ಥಾನದಲ್ಲಿ ಏನಾಗ್ತಾ ಇರ್ತೈತಂದ್ರ ಆಸ್ಥಾನದಲ್ಲಿ ಅಮೀರ್ ಇ ಶಿಕಾರಿ ಎಂಬ ಹುದ್ದೆಗೆ ನೇಮಕ ಆಗಿರ್ತಾನೆ. ಅಮೀರ್ ಇ ಶಿಕಾರಿ ದೆಹಲಿಯಲ್ಲಿ ಇಲ್ತಮಶನ ಗುಲಾಮನಾಗಿದ್ದ. ನಂತರದಲ್ಲಿ ಸ್ವಾಮಿನಿಷ್ಠೆ, ಪ್ರಾಮಾಣಿಕತೆ, ಒಳ್ಳೆಯ ಸದ್ಗುಣಗಳಿಂದ ಏನಾಗ್ತತಿ ತುರ್ಕಿ ಗುಲಾಮರ ಸದಸ್ಯ ಆಗ್ತಾನ. ನಂತರದಲ್ಲಿ ರಜಿಯಾ ಸುಲ್ತಾನ್ ಆಸ್ಥಾನದಲ್ಲಿ ಏನಾಗಿರ್ತಾನೆ ಅಮೀರ್ ಇ ಶಿಕಾರಿ ಎಂಬ ಹುದ್ದೆಗೆ ನೇಮಕ ಆಗಿದ್ದ. ನಂತರದಲ್ಲಿ ತನ್ನ ಆಳ್ವಿಕೆ ಸಂದರ್ಭದಲ್ಲಿ ಏನಾಗ್ತತಿ ಅಂದ್ರ ತುರ್ಕಿ ಸರ್ದಾರರ ದುರಾಡಳಿತವನ್ನ ಹತ್ತಿಕ್ತಾನೆ. ದುರಾಡಳಿತವನ್ನ ಹತ್ತಿಕ್ಕಿದ. ನಂತರದಲ್ಲಿ ಮಂಗೋಲರ ದಾಳಿಯನ್ನ ತಡೆಗಟ್ಟುತ್ತಾನೆ. ದುರಾಡಳಿತ ಹತ್ತಿಕ್ಕಿದ ಮಂಗೋಲರ ದಾಳಿಯನ್ನ ತಡೆಗಟ್ಟಿ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತಾನೆ. ಆಸ್ಥಾನದ ದರ್ಬಾರಿನಲ್ಲಿ ಸಂಪ್ರದಾಯ ಮತ್ತು ಶಿಷ್ಟಾಚಾರವನ್ನ ಜಾರಿಗೆ ತರ್ತಾನೆ. ನಂತರದಲ್ಲಿ ತನ್ನದೇ ಆದಂತ ಒಂದು ಪರ್ಷಿಯನ್ ಶೈಲಿಯ ಆಡಂಬರದ ಪರ್ಷಿಯನ್ ಶೈಲಿಯ ಆಡಂಬರದ ವೇಷವನ್ನು ಧರಿಸ್ತಾನೆ. ಅನೇಕ ಅನುಭವಿ ಮತ್ತು ಸೇನಾಪತಿಗಳನ್ನ ನೇಮಕಾತಿಯನ್ನು ಮಾಡ್ತಾನೆ. ಇವನ ಅವಧಿಯಲ್ಲಿ ಜಾಗೀರ್ಗಳನ್ನ ಪಡೆದುಕೊಂಡು ಏನ್ ಮಾಡ್ದ, ಯಾರು ಸೇವೆಯನ್ನ ಮಾಡೋದಿಲ್ಲವೋ ಅವರ ಭೂಮಿ ಏನ್ ಮಾಡಿದ ಅಂದ್ರ ವಶಪಡಿಸಿಕೊಳ್ತಾನೆ. ಸೇವೆಯನ್ನ ಸಲ್ಲಿಸಿದ ವ್ಯಕ್ತಿಗಳ ಭೂಮಿಯನ್ನು ಏನ್ ಮಾಡ್ತಾನೆ, ವಶಪಡಿಸಿಕೊಳ್ತಾನೆ. ಈ ದಕ್ಷ ಆಡಳಿತಗಾರನಾಗಿದ್ದಂತ ಬಲ್ಬನ್, ಈ ಬಲ್ಬನ್ ನಂತರದಲ್ಲಿ ಯಾರು ಬರ್ತಾರಂದ್ರ ಬಲ್ಬನ್ ನಂತರದಲ್ಲಿ ಕೈಕುಬಾದ್ ಎಂಬ ವ್ಯಕ್ತಿ ಆಳ್ಕೆ ನಡೆಸ್ತಾನೆ. ಈ ಕೈಕುಬಾದ್ ಎಂಬ ವ್ಯಕ್ತಿ ವಜೀರನಿಂದ ಏನ್ ಮಾಡ್ತಾನಂದ್ರೆ ಹತ್ಯೆಯಾಗಿ ಇಲ್ಲಿ ಗುಲಾಮಿ ಸಂತತಿ ಅಂತ್ಯ ಆಗ್ತತಿ. ಗುಲಾಮಿ ಸಂತತಿ ಅಂತ್ಯವಾಗ್ತೈತಿ. ಬಲ್ಬನ್ ದೆಹಲಿಯ ಇಲ್ತಮಶನ ಗುಲಾಮನಾಗಿರ್ತಾನೆ. ಆಮೇಲೆ ರಜಿಯಾ ಸುಲ್ತಾನ್ನ ಆಡಳಿತದಲ್ಲಿ ಅಮೀರ್ ಇ ಶಿಕಾರಿ ಎಂಬ ಹುದ್ದೆಗೆ ಇವನು ನೇಮಕವಾಗಿರ್ತಾನೆ. ನಂತರ ಸುಲ್ತಾನ್ನಾಗಿ ಇದಿಷ್ಟು 9ನೇ ತರಗತಿಯ ಪಠ್ಯಪುಸ್ತಕ ಆಧಾರಿತವಾಗಿರುವಂತ ಗುಲಾಮಿ ಸಂತತಿ. ನಂತರ ಅವಧಿಯಲ್ಲಿ ನಾವೇನ್ ಮಾಡೋಣ ಅಂದ್ರ ಖಿಲ್ಜಿ ಸಂತತಿ ಬಗ್ಗೆ ನೋಡೋಣ.
ಇನ್ನೂ ಯಾರು ನಮ್ಮ ತರಗತಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಗಳಿಗೆ ಪ್ರೋತ್ಸಾಹವನ್ನು ನೀಡಿ ಮುಂದಿನ ತರಗತಿಯಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರಗಳು.